ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ. ಇದು ರವೆ ಉಂಡೆ ಮಾಡ್ತಾಯಿದ್ದೀನಿ ನಾನು ಇವತ್ತು. ಇದು ಫಸ್ಟ್ ವೀಡಿಯೋ ಹಾಕಿದ್ರಿಂದ ಸ್ವೀಟ್ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸಲ್ಲಿ ರವೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು, ಮತ್ತು ಸೇಮ್ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಕೊಬ್ಬರಿ ಅದನ್ನು ತುರಿದು ಮತ್ತು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇದು ಒಂದು ಸ್ಪೂನಷ್ಟು ತುಪ್ಪದಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ತುಪ್ಪ ಜಾಸ್ತಿ ಬಳಸಿಲ್ಲ, ನಮ್ಮ ಮನೇಲಿ ಮಕ್ಕಳು ತಿನ್ನೋದು ಕಮ್ಮಿ, ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ತುಪ್ಪ 2 ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದೇ ಬಾಣಲಿಯಲ್ಲಿ ನಾನು ರವೆನ ಹುರ್ಕೋತಾ ಇದ್ದೀನಿ. ಅದು ತುಂಬ ಬಿಸಿಯಾಗಬೇಕು ಅಂತಲೇ ಏನಿಲ್ಲ, ಮತ್ತು ಕಲರ್ ಚೇಂಜ್ ಆಗಬೇಕು ಅಂತಲೂ ಇಲ್ಲ. ಸ್ವಲ್ಪ ಬಿಸಿ ಆಗೋಷ್ಟು ಸಾಕು, ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಆದರೆ ಸಾಕು. ಹಾಗಾಗಿ ಮಾಡಿಕೊಂಡು ಇದ್ರ ಜೊತೆಗೆ ನಾನು ತೊಗೊಂಡಿರೋ ಅಂಥ ಸಕ್ಕರೆನ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಕೊಂಡು ಅದರಲ್ಲಿ 2 ಸ್ಪೂನಷ್ಟು ನೋಡಿ, ಕೈಯಿಂದ ಮುಟ್ಬೋದು ಆರಾಮಾಗಿ, ಅಷ್ಟು ಹುರ್ಕೊಂಡ್ರೆ ಸಾಕು. ಈಗ ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ ಅಂತ ನಾನೊಂದು 2 ಸ್ಪೂನಷ್ಟು ಉಳಿಸ್ಕೊಂಡು ಅದನ್ನು ಎತ್ತಿಟ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಅದ್ರ ಜೊತೆಗೇ ಕೊಬ್ಬರಿ ಮತ್ತು ಹುರಿದಿಟ್ಕೊಂಡಿರೋಂತಹ ಗೋಡಂಬಿ, ದ್ರಾಕ್ಷಿ ಒಂದು ಫೈನ್ ಮಿಕ್ಸನ್ನು ಕೊಡೋಣ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೇಸ್ಟ್ ಮಾಡಿ ನೋಡಿ, ನಿಮಗೇನಾದ್ರು ಸ್ವೀಟ್ ಇನ್ನೂ ಒಂಚೂರು ಬೇಕು ಅಂತಂದರೆ ಹಾಕ್ಕೊಳ್ಳಿ. ನಾನೀಗ ತೊಗೊಂಡಿರೋದ್ರಲ್ಲೇ ಉಳಿಸಿರೋ ಅಂಥ ಸಕ್ಕರೆನ ಮತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಇನ್ನೂ ಸ್ವೀಟ್ ಬೇಕು ಅಂದರೆ ಹಾಕ್ಕೋಬೋದು, ಬಟ್ ಈ ಮೆಷರ್ಮೆಂಟಿಗೆ ತೊಗೊಂಡಿರೋಂಥ ಸಕ್ಕರೆನೇ ಸಾಕು. ಅಷ್ಟನ್ನೇ ತೊಗೊಂಡು ಒಂದು ಮಿಕ್ಸ್ ಕೊಡೋಣ. ಇದು ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಹಾಲು ಬೇಕಿತ್ತು. ನಾನು ಫಸ್ಟ್ ತೋರಿಸಿಲ್ಲ ನಿಮಗೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಗ್ಲಾಸಲ್ಲೇ ತೊಗೊಂಡಿದ್ದೀನಿ. ಮೀಡಿಯಮ್ ಆಲ್ಮೋಸ್ಟ್ ನಾವು ಟೀ ಕುಡಿತೀವಲ್ಲ ಅದೇ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದೆ, ಅದು ಬೈಂಡ್ ಆಗಲಿಲ್ಲ. ಅದಾದಮೇಲೆ ಅದರಲ್ಲಿ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಉಂಡೆ ಮಾಡಿದಾಗ ನೀಟಾಗಿ ಅದು ಉಂಡೆ ಆಗಬೇಕು, ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ತೊಗೊಂಡಿರೋಂಥ ಹಾಲಲ್ಲೂ ಒಂದು 1/4 ಗ್ಲಾಸಷ್ಟು ಹಾಲು ಉಳಿದಿತ್ತು. ಒಂದು 3/4 ಗ್ಲಾಸಷ್ಟು ಹಾಲು ಮಾತ್ರ ಸಾಕಾಯಿತು. ಹಾಕಿ ಅದು ಸ್ವಲ್ಪ ಬಿಸಿ ಇರಬೇಕಾದ್ರೆ, ಅಂದರೆ ರವೆ ಬಿಸಿ ಇರಬೇಕಾದ್ರೆ ನೀಟಾಗಿ ಉಂಡೆನ ಕಟ್ಕೋಬೋದು. ನೋಡಿ, ನೀಟಾಗಿ ಒಂದು ಉಂಡೆ ಕಟ್ಟಿದ್ದೀನಿ. ನೋಡಿ, ಇಷ್ಟ ಆಯಿತು. ಇಷ್ಟು ಮೆಷರ್ಮೆಂಟಲ್ಲಿ ಒಂದು 20 ರವೆ ಉಂಡೆ ಆಗಿತ್ತು. ಹಾಗೆ ಯಾರಾದ್ರು ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್.